ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್. ಹಬ್ಬಗಳು ಸಾಲೇ ಬರ್ತಾ ಇದೆ ಅಲ್ವಾ? ಮತ್ತು ಇವತ್ತಿನ ದಿವಸ ವರಮಹಾಲಕ್ಷ್ಮಿ ಹಬ್ಬ ಕೂಡ ಇದೆ. ಅಂದಮೇಲೆ ಲಕ್ಷ್ಮಿಗೆ ಒಂದು ಸುಲಭವಾಗಿ ಅಂದರೆ ಕೆಡೋ ಪ್ರಶ್ನೆನೇ ಇಲ್ಲ ಆ ಥರದ್ದೊಂದು ಸ್ವೀಟನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಅದಕ್ಕೆ ಗೋಧಿ ಹಿಟ್ಟು ಒಂದು ಕಪ್ ಇಟ್ಕೊಂಡಿದ್ದೀನಿ, ಕಡಲೆ ಹಿಟ್ಟು ಒಂದು ಕಪ್ ಇಟ್ಕೊಂಡಿದ್ದೀನಿ, ಅದಕ್ಕಿಂತ ಒಂಚೂರು ಜಾಸ್ತಿಯಾಗಿರೋವಂಥದ್ದು ಶುಗರ್ ಪೌಡ್ರು ಸಕ್ಕರೆ ಪುಡಿ ಇಟ್ಕೊಂಡಿದ್ದೀನಿ, ಒಂದು ಸಣ್ಣ ಬೌಲಲ್ಲಿ ತುಪ್ಪ ಇಟ್ಕೊಂಡಿದ್ದೀನಿ, ಅದೇ ಬೌಲಲ್ಲಿ ಅದೇ ಥರದ ಬೌಲಲ್ಲಿ ಹಾಲು ಮತ್ತು ಗೋಡಂಬಿ ಚೂರು. ಇದನ್ನು ಅಂಗಡಿಯಲ್ಲಿ ನಿಮ್ಗೆ ಈ ಥರನೂ ಸಿಕ್ಕತ್ತೆ, ಇದು ಚೆನ್ನಾಗಿರುತ್ತೆ ತಿನ್ನೋವಾಗ ಅಂತ ಹೇಳಿ ಆ ಥರ ಇಟ್ಕೊಂಡಿದ್ದೀನಿ. ಯಾಲಕ್ಕಿ ಪುಡಿ ಅಂದರೆ ಇದು ಕಡಲೆ ಹಿಟ್ಟು ಮತ್ತು ಗೋಧಿ ಹಿಟ್ಟು ಮಿಕ್ಸ್ ಮಾಡ್ತಿರೋ ಬರ್ಫಿ ಅಂತ ನಾನು ಇದಕ್ಕೆ ಹೆಸರು ಇಟ್ಕೊಂಡಿದ್ದೀನಿ. ನೋಡಿ, ಇದು ಒಂದು ಈ ಥರ ಪ್ಯಾನ್ ಇಟ್ಕೊಳ್ಳಿ. ಪ್ಯಾನ್ ಇಟ್ಕೊಂಡು ಅದಕ್ಕೆ ನೀವು ಒಂದು ಸ್ಪೂನ್ನಷ್ಟು ತುಪ್ಪ ಇಷ್ಟು ಇಟ್ಕೊಂಡಿದ್ದೀನಿ. ನಿಮ್ಗೆ ಅದು ಹಿಡಿದೇ ಹೋದರೆ ಸ್ವಲ್ಪ ಕಡಿಮೆನೂ ಹಾಕ್ಕೋಬೋದು. ನೋಡಿ, ಇದನ್ನು ಹಾಕಿಬಿಟ್ಟು ಇದಕ್ಕೆ ನಾನು ಗೋಡಂಬಿ ಪುಡಿ ಹಾಕಿಬಿಡ್ತಾ ಇದ್ದೀನಿ. ಗೋಡಂಬಿ ಇದಕ್ಕೆ ಬಟಾಣಿ ಗೋಡಂಬಿ ಅಂತಲೂ ಕರೀತಾರೆ. ಇದನ್ನು ನೀವು ಹಾಕಿ ಕೇಳಿದ್ರೇನು ಕೊಡ್ತಾರೆ. ಅಂದರೆ ಗೋಡಂಬಿ ಕಟ್ ಮಾಡ್ತಾ ಇರೋವಾಗ ಉಳಿದಿರೋ ಪುಡಿ ಇದು ಕಟಿಂಗ್ ಬಂದು ಮಾಡೋವಾಗ ಅಂತ ಹೇಳ್ತಾರೆ. ನೋಡಿ, ಇದನ್ನು ಹೀಗೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡ್ಬಿಟ್ಟು ಇದನ್ನೇನು ತೆಗಿಯಲ್ಲ, ಇದಕ್ಕೇ ಈ ಗೋಧಿ ಹಿಟ್ಟು ಬೇಗ ನೀವು ನೆನೆಸ್ಕೊಂಡಾಗ ಮಾಡಿಬಿಡ್ಬೋದು ಇದನ್ನು. ಮತ್ತು ಮನೇಲಿರೋ ಇಂಗ್ರೀಡಿಯೆಂಟ್ಸ್ ಹೊಸದಾಗಿ ಏನು ತರಬೇಕು ಅನ್ನೋದೇನಿಲ್ಲ. ನೋಡಿ, ಈ ಥರ ಗೋಧಿ ಹಿಟ್ಟನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಇದು ಸ್ವಲ್ಪ ಹಸಿ ವಾಸನೆ ಹೋಗಿ ಬಿಸಿ ಆಗ್ತಾ ಇರುತ್ತಲ್ವ, ಅಷ್ಟರವರೆಗೂ ನೀವು ನಿಧಾನವಾಗಿ ಹೀಗೆ ಹುರ್ಕೊಳ್ಳಿ. ನೀವು ಹೀಗೆ ಕೈಯಲ್ಲಿ ಮುಟ್ಟಿದರೆ ಅದು ಬಿಸಿ ಆಗಬೇಕು. ನಿಮಗೆ ಕೈ ಆ ಹಿಟ್ಟು ಬಿಸಿಯಾಗಿರಬೇಕು. ಆವಾಗ ನೀವು ಈ ಕಡಲೆ ಹಿಟ್ಟು ಹಾಕ್ಕೊಂಡ್ಬಿಡಿ. ಇದು ಅಷ್ಟೇ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹುರ್ಕೊಂಡ್ಬಿಡಿ ಇದನ್ನು. ಯಾವುದೇ ಸ್ವೀಟ್ ಆಗಲಿ ಸ್ವಲ್ಪ ನಿಧಾನವಾಗಿ ಮಾಡೋದ್ರಿಂದ ಅದು ಬೇಗ ಆಗುತ್ತೆ ಅಂಥೇಳಿ ಸರ ಅಂತ ಮಾಡೋ ಅವಶ್ಯಕತೆ ಇಲ್ಲ. ಒಂದು 10 ನಿಮಿಷದಲ್ಲೇ ಆಗೋಗುತ್ತೆ ಇದು ಸ್ವೀಟು. ನೀವು ನಿಧಾನವಾಗಿ ಮಾಡಿದ್ರಿಂದ ಅದು ಸ್ವೀಟ್ ಕೆಡೋ ಮಾತೇ ಇಲ್ಲ, ಚೆನ್ನಾಗಿ ಬರುತ್ತೆ. ಹೀಗೆ ಚೆನ್ನಾಗಿ ಹೀಗೆ ಹುರ್ಕೊಳ್ಳಿ. ಇದು ಒಂದು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಹುರ್ಕೊಂಡ್ಬಿಡಿ. ಇದು ಒಂಥರ ಗೋಧಿ ಹಿಟ್ಟು ಕಡಲೆ ಹಿಟ್ಟು ಅಂತ ಸಪ್ರೇಟಾಗಿ ಕಾಣ್ತಾ ಇಲ್ಲ, ಎಲ್ಲ ಕ್ಲೀನಾಗಿ ಹೊಂದ್ಕೊಂಡ್ಬಿಟ್ಟಿದೆ. ಒಂಥರ ಬ್ರೌನ್ ಕಲರ್ ಬರ್ತಾ ಇರೋವಾಗ ನೀವು ಒಂದು 2-3 ಸ್ಪೂನು ತುಪ್ಪ ಹಾಕಿಬಿಡಿ. ಇದಕ್ಕೆ ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ ಮಾಡಿ. ತುಪ್ಪದಲ್ಲಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅದು. ಅದೇ ಥರ ಮತ್ತೆ ಇನ್ನೊಂದು 2 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ಹಿಟ್ಟೆಲ್ಲ ಒಂಥರ ತುಪ್ಪದಲ್ಲಿ ಮಿಕ್ಸ್ ಆಗೋ ಹಾಗೆ ಆಗಬೇಕು. ನೀವು ಈ ಥರ ಕಣಕ ಕೂಡ ಮಾಡಿಕೊಂಡು ಅದನ್ನು ಹೋಳಿಗೆ ಒಳಗಿಟ್ಟು ಕೂಡ ಮಾಡ್ಕೋಬೋದು, ಹೋಳಿಗೆ ಕೂಡ ಮಾಡ್ಬೋದು ಇದನ್ನು. ಮತ್ತು ಇದೇ ಕಣಕನ ಈ ಥರ ಮಾಡ್ತಾ ಇದ್ದೀವಲ್ವ, ಇದನ್ನು ನೀವು ಕಡುಬಲ್ಲಿಟ್ಟು ಕರಿಗಡುಬು ಅಂತ ಕೂಡ ಮಾಡ್ಬೋದು. ನೋಡಿ, ಹಿಟ್ಟೆಲ್ಲ ಇದಾಗ್ತಾ ಇದೆ. ಇವಾಗ ಮತ್ತೆ 1 ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಗಮ್ ಅಂತ ವಾಸನೆ ಬರ್ತಾ ಇರುತ್ತೆ. ಮಾಡುವಾಗ ನಿಮ್ಗೆ ಗೊತ್ತಾಗುತ್ತೆ ಅದು. ಹಿಟ್ಟೆಲ್ಲ ಇದಾಗ್ತಾ ಇದೆ. ಇದು ಎಲ್ಲ ತುಪ್ಪದಲ್ಲಿ ಮಿಕ್ಸ್ ಆಗಿರಬೇಕು ಹಿಟ್ಟು, ಅಷ್ಟು ಮಾತ್ರ ನೋಡ್ಕೊಳ್ಳಿ ನೀವು. ಅದಾದಮೇಲೆ ನೀವು ಈ ಹಾಲು ಇಟ್ಕೊಂಡಿದ್ರಲ್ವ, ಹಾಲು ಹಾಕ್ಕೊಂಬಿಡಿ. ಒಂದೇ ಸಲ ಹಾಕ್ಬಿಡಿ, ಅದೇನಾಗಲ್ಲ. ಹಬ್ಬಕ್ಕೆ ಲಕ್ಷ್ಮಿಗೆ ಅಂತ ಹೇಳಿಬಿಟ್ಟಂತೂ ಇದು ಆಗಿಂದಾಗೆ ಮಾಡಿದರೆ ಒಂಥರ ಮಡಿಯಲ್ಲಿದ್ದಂಗೂ ಇರುತ್ತೆ. ಒಂಥರ ಹಿಂದಿನ ದಿವಸನೇ ಮಾಡಿಟ್ವಿ ಅನ್ನೋ ಥರ ಇರಲ್ಲ, ತುಂಬ ಚೆನ್ನಾಗೂ ಇರುತ್ತೆ. ನೈವೇದ್ಯಕ್ಕೆ ಕೂಡ ಇದು ಭಾಳ ಖುಷಿ ಕೊಡುತ್ತೆ. ನೋಡಿ, ಎಲ್ಲ ಹೀಗೆ ಮಿಕ್ಸ್ ಆಗ್ತಾ ಇದೆ ಅಲ್ವಾ. ಮಿಕ್ಸ್ ಆದಮೇಲೆ ನೀವು ಇದಕ್ಕೆ ಸಕ್ಕರೆ ಹಾಕ್ಕೋಬೇಕು. ಆ ಟೈಮ್ಗೆ ಇದಕ್ಕೆ ಒಂದು ಪ್ಲೇಟ್ ಇಟ್ಕೊಂಡಿದ್ರಲ್ಲ, ಇದಕ್ಕೊಂದು ಸ್ವಲ್ಪ ತುಪ್ಪನ ಚೆನ್ನಾಗಿ ಸವರಿ ಇಟ್ಕೊಂಡ್ಬಿಡಿ.
ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ. ಈ ಥರ ಎಲ್ಲ ಹೀಗೆ ಮಿಕ್ಸ್ ಆಗುತ್ತಲ್ಲ, ಇವಾಗ ನೀವು ಸ್ವಲ್ಪನೇ ಸಕ್ಕರೆ ಹಾಕ್ಕೊಳ್ಳಿ. ಸಕ್ಕರೆ ಮಾತ್ರ ನಿಮಗೆ ಒಂದು ಸ್ವಲ್ಪ ಕಡಿಮೆ ಬೇಕು ಅಂದರೆ ಕಡಿಮೆನೂ ಹಾಕ್ಕೋಬೋದು. ಒಂದು 5 ನಿಮಿಷ ನಿಧಾನವಾಗಿ ಹೀಗೆ ಮಿಕ್ಸ್ ಮಾಡ್ತಾಯಿರಿ. ಇದನ್ನು ಸಕ್ಕರೆನ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡಿ. ನೋಡಿ, ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ ಎಲ್ಲನೂ ಚೆನ್ನಾಗಿ. ಒಂಥರ ಒಂದೇ ಮುದ್ದೆ ಥರ ಬರ್ತಾಯಿದೆ. ಮತ್ತು ಇದು ಈ ಒಂಥರ ತುಪ್ಪ ಬಿಡೋ ಥರ ಬರ್ತಾಯಿದೆ ನೋಡಿ. ಇಲ್ಲೆಲ್ಲ ಕಾಣಿಸುತ್ತೆ ನಿಮಗೆ. ತುಪ್ಪ ಬಿಡೋ ಥರ ಬಂದಾಗಲೇ ಈ ಸ್ವೀಟ್ ರೆಡಿ ಆಗಿದೆ ಅಂತ ನೀವು ತಿಳ್ಕೊಬೇಕು. ಹಾಗಂತ ಏನು ಇದು ಕೆಡೋದಿಲ್ಲ ನೋಡಿ. ಇಲ್ಲಿ ಗೊತ್ತಾಗುತ್ತೆ ನೋಡಿ, ಎಲ್ಲ ತುಪ್ಪದ ಅಂಶ ಹೊರಗೆ ಬರ್ತಾ ಇದೆ. ಅದು ಇದನ್ನೇ ನಾನು ಹೇಳಿದ್ದು. ಇದೇ ಥರ ಕಣಕ ರೆಡಿ ಮಾಡ್ಕೊಂಬಿಟ್ಟು ಇದನ್ನು ಹೋಳಿಗೆ ಮಾಡಿದ್ರೇನು ತುಂಬಾ ಚೆನ್ನಾಗಿರುತ್ತೆ. ಒಂಥರ ಬೇರೆ ವೆರೈಟಿ ಥರ ಇರುತ್ತೆ. ಇದನ್ನಿಟ್ಬಿಟ್ಟು ನೀವು ಕಡುಬು ಮಾಡ್ಬೋದು, ಇಲ್ಲಾಂದರೆ ಉಂಡೆ ಥರನೂ ಮಾಡ್ಬೋದು. ಅದು ನಿಮ್ಮ ಇಷ್ಟ, ಎಷ್ಟು ವೆರೈಟಿ ಥರ ಬೇಕಾದರೂ ಇದನ್ನು ಬಳಸ್ಕೋಬೋದು. ನೋಡಿ, ಇವಾಗ ಇದು ಇಷ್ಟ ಆಯ್ತಲ್ಲ, ಈ ಥರ ತುಪ್ಪ ಸವರ್ಬಿಟ್ಟು ಇಟ್ಕೊಂಡಿದ್ದೀನಿ ಒಂದು ತಟ್ಟೆಗೆ. ಇದು ನೋಡಿ, ಇಟ್ಕೊಂಡಿದ್ದ ತುಪ್ಪದಲ್ಲಿ ಇನ್ನೂ ಉಳಿಸ್ಬಿಟ್ಟಿದ್ದೀನಿ, ಅಂದರೆ ನಿಮಗೆ ಗೊತ್ತಾಗುತ್ತೆ ಅದು. ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದಕ್ಕೆ ಹಾಕ್ಬಿಟ್ಟಿದ್ದೀನಿ ತಟ್ಟೆಗೆ. ಇದನ್ನು ನೀವು 5 ಕಪ್ ಸ್ವೀಟ್ ಅಂತಲೂ ಕರಿಬೋದು. ಯಾಕೆಂದರೆ ನಾನು ಬಳಸಿರೋದು ನೀವು ನೋಡಿದ್ರಿ, ಗೋಧಿ ಹಿಟ್ಟು, ಕಡಲೆ ಹಿಟ್ಟು ಮತ್ತು ಒಂಚೂರು ಹಾಲು, ಸಕ್ಕರೆ ಪುಡಿ ಮತ್ತು ತುಪ್ಪ, ಇಷ್ಟು 5 ವೆರೈಟಿ ಇದನ್ನು ಬಳಸಿದ್ದೀನಿ. ಗೋಡಂಬಿ ಅದೆಲ್ಲ ನಿಮ್ಮ ಇಷ್ಟ, ಬೇಕಾದರೆ ಹಾಕ್ಕೋಬೋದು, ಇಲ್ಲಾದರೆ ಇಲ್ಲ. ಏಲಕ್ಕಿ ಪುಡಿನೂ ಇದು ಆಗುವಾಗಲೇ ಹಾಕಿಬಿಟ್ಟಿದ್ದೀನಿ. ಇದು ಒಂದು ಸ್ವಲ್ಪ ಬಿಸಿ ಇದೆ ಅಲ್ವಾ, ನೀವು ನಿಧಾನವಾಗಿ ಒಂದು ಸ್ಪೂನು ಈ ಥರ ತೊಗೊಂಡು ಈ ಥರ ಎಲ್ಲ ಹೀಗೆ ಮಾಡ್ಕೊಳ್ಳಿ. ಆರಿದ ಮೇಲೆ ನಿಮಗೆ ಬೇಕಾದ ಶೇಪಲ್ಲಿ ಇದನ್ನು ಕಟ್ ಮಾಡ್ಕೊಳ್ಬೋದು. ಸ್ವಲ್ಪ ಚೆನ್ನಾಗಿ ಆರಕ್ಕೆ ಬಿಟ್ಬಿಡಿ. ಆವಾಗ ಇದು ಏನಾಗುತ್ತೆ, ಹತ್ಕೊಳ್ದಂಗೆ ಮತ್ತು ಒಂಥರ ಹಲ್ವಾ ಥರ ಆಗಲ್ಲ. ಇದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಈಗ ನಿಮಗೆ ಗೊತ್ತಾಗ್ತಾ ಇದೆ, ಇಲ್ಲೆಲ್ಲ ತುಪ್ಪ ಬಿಟ್ಟುಬಿಟ್ಟಿದೆ. ಅದು ಇದ್ರ ಮೇಲೆ ಇನ್ನೂ ನೀವು ಏನು ಬೇಕಾದರೂ ಡೆಕೋರೇಷನ್ ಮಾಡ್ಬೋದು. ಕಲರ್ ಹಾಕೋ ಇಷ್ಟ ಇದ್ದರೆ ಕಲರ್ ಹಾಕ್ಬೋದು, ಇಲ್ಲ ಅರ್ಧ ಮಾಡಿಕೊಂಡು 2 ಥರ ಕಲರು ಹಾಕ್ಬೋದು. ಎಲ್ಲ ಎಷ್ಟು ವೆರೈಟಿಯಾಗಿ ಕೂಡ ನೀವು ನಿಮ್ಮ ಕ್ರಿಯೇಟಿವಿಟಿನ ಬಳಸ್ಕೊಳ್ಬೋದು ನೋಡಿ. ನೆನೆಸ್ಕೊಂಡಾಗ ಒಂದು ದಿಢೀರ್ ಅಂತ ಕೂಡ ನೀವು ಈ ಸ್ವೀಟನ್ನು ರೆಡಿ ಮಾಡಿದರೆ ಈ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ಇದು ನೋಡಿ, ಈಗ ಆರಕ್ಕೆ ಬಿಟ್ಬಿಟ್ಟು ನಾನು ಇದನ್ನು ನೀಟಾಗಿ ಪೀಸುಗಳಾಗಿ ಕಟ್ ಮಾಡ್ತೀನಿ. ನೋಡಿ, ಈ ಥರ ನಿಧಾನವಾಗಿ ಆರಿದ ಮೇಲೆ ನೀವು ಹೀಗೆ ಕಟ್ ಮಾಡಿ. ಆವಾಗ ನಿಮ್ಗೆ ಬೇಕಾದ ಆಕಾರದಲ್ಲಿ ಇದು ಕಟ್ ಆಗುತ್ತೆ. ತಣ್ಣಗಾಗಿದೆ ಅಂತ ಗೊತ್ತಾದ ಕೂಡಲೇ ನೀವು ಕಟ್ ಮಾಡ್ಬೋದು ನೋಡಿ. ಇದನ್ನು ನಾನು 5 ಕಪ್ ಸ್ವೀಟ್ ಅಂತ ಕರಿತಾ ಇದ್ದೀನಿ. ನಿಮ್ಗೆ ಆವಾಗಲೇ ಹೇಳಿದೆ ಅಲ್ವಾ, ಗೋಧಿ ಹಿಟ್ಟು, ಕಡಲೆ ಹಿಟ್ಟು, ತುಪ್ಪ, ಸಕ್ಕರೆ ಮತ್ತೊಂದು ಸ್ವಲ್ಪ ಹಾಲು. ಅಂದಮೇಲೆ ಇದು 5 ಸಾಮಾನುಗಳನ್ನು ಹಾಕಿದ್ದೀನಿ ನಾನು, 5 ಥರದ್ದು. ಅದಕ್ಕೆ ಆ ಥರ ಹೆಸರಿಟ್ಟಿದ್ದೀನಿ. ಸುಲಭವಾಗಿ ಮಾಡಿರೋ ಸ್ವೀಟ್ನ ನೀವು ತಕ್ಷಣ ನೋಡ್ಕೊಂಡು ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಇದೇ ವಿಡಿಯೋನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಕೂಡ ಫಾಲೋ ಮಾಡಿ, ಕಾಮೆಂಟ್ ಮಾಡಿ. ನಮಸ್ಕಾರ.